ಆಗೋಗೈತೆ. ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡು ಮಮ್ಮಿ. ಯಾರೋ ಒಬ್ಬ ನೋಡಿ ಮೂರ್ ಬ್ಯಾಗ್ ತಕೊಂಡೈತೆ ಒಂದು ತಾಂಬೂಲಿರ್ಬೇಕು ಒಂದು ಅಂದ್ರಲ್ಲಿ ಒಂದು ಮಾದೇಶಿಂಗಳು ಅಲ್ಲೇ ಒಂದ್ ಕೆಲಸ ಎಷ್ಟು ಮನೆಗಳು ಗೊತ್ತಾ ಈ ಮನೆ ಬಿಟ್ರೆ. ನೀವ್ ಹೇಳ್ತೀರ ಅವ್ರ ಮುಂದೆ ಹೋಗಿ ಎಂತ ಮಾಡ್ತೀವಿ ಮಮ್ಮಿ ಹೊಸ ಫೋನ್ ಕೊಡಿಸ್ತೀವಿ ಇವಾಗ. ಫೋನ್ ಹಿಡ್ಕೊ. ಏನ್ ಮಾಡ್ಬೇಕು? ನಮ್ಮ ಫೋನ್ ಡ್ಯಾಮೇಜ್ ಮಾಡಿದ್ರು ಅಂತ ಒಂದು ವಿಡಿಯೋ ಆಗುತ್ತೆ. ನೀನೆಲ್ಲ ಮಾಡಿದ್ ಹೂವನ್ನು ಅಕ್ಕ ಬರಲ್ವಾ? Z+ ಸೆಕ್ಯೂರಿಟಿ ಎಲ್ಲ ಬೆಳೀತಾ ಇದಾವೆ. ಫೈನಲಿ ನಮ್ ಸಿಂಗಲ್ ಬ್ರೋ ಮಿಂಗಲ್ ಆಗ್ಬಿಟ್ಟವ್ರೆ. ಮಿಂಗಲ್ ಆಗಿರೋ ನಮ್ ಬ್ರೋಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಡಿಫ್ರೆಂಟ್ ಆಗಿ ಕಂಟೆಂಟ್ ಬೇರೆ ಎಲ್ಲ ಪ್ಲಾನ್ ಮಾಡ್ಕೋತಾ ಇದೀವಿ. ಈ ಕಡೆ ನಮ್ಮ ಅಣ್ಣ ಇದು ಕ್ಯಾಮ್ರಾಮ್ಯಾನ್ ಹಿಡ್ಕೋಸಿನ. ಈ ಕಂಟೆಂಟ್ ಯಾವ್ದೋ ಹಿಂದಿಲಿ ಒಂದು ಕಂಟೆಂಟ್ ಬಂದಿದ್ದು ನಂಗೆ ಫಸ್ಟ್ ನಾನು ನೋಡಿದ್ ಹಿಂದಿ ಕನ್ನಡದಲ್ಲಿ ನೋಡಿ ನಾ ಕಂಟೆಂಟ್ ಅದಕ್ಕೆ ನಾನು ವಿಡಿಯೋ ಕೊಡ್ತಾ ಇಲ್ಲ. ಹಂಗೆ ಒಂದ್ ಕಡೆ ಕೊಟ್ಟಾಗ ಹಂಗೆ ಹಿಡ್ಕೊಳ. ಆ ಕನ್ನಡದಲ್ಲೂ ವಿಡಿಯೋಸ್ ನೋಡಿದೆ, ಆ ಕಂಟೆಂಟ್ ನಾನು ನೋಡಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಕಂಟೆಂಟ್ ಸ್ವಲ್ಪ ಯಾಕೆ ಹಿಂಗ್ ಮಾಡಿದೆ ಕರೆಕ್ಟ್ ಆ ಕಂಟೆಂಟ್ ಸ್ವಲ್ಪ ಟ್ವಿಸ್ಟ್ ಮಾಡ್ಬಿಟ್ಟು ನಾನು ಇದೊಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಓಕೆ ಲೆಟ್ಸ್ ಇದು ಬರ್ತದ ನೋಡೋಣ ಅನ್ಬಿಟ್ಟು ನಮ್ಮ ಅಣ್ಣ ಕ್ಯಾಮ್ರಾಮನ್ ರೆಡಿ. ಅಮ್ಮ ಆಸು ಆಸು ಏನ್ ಆಸು 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 ಅಲ್ಲ ಅದು ಓಕೆ ಇಲ್ಲಿ ಬೆಡ್ಶೀಟ್ ಕಾಣಿಸ್ತಾ ಇಲ್ಲ ಅಲ್ಲ. ಇಲ್ಲಿ ಕೆಳಗಡೆ ಏನು ಏನ್ ಕಾಣಿಸ್ಬೇಕು? ಬ್ಯಾಗ್ ಕಾಣಿಸ್ಬಾರ್ದು. ಕಾಣಿಸ್ತಿಲ್ಲ ಬಿಡು. ಓಕೆ ಓಕೆ ರೆಡಿ. ಇವಾಗ ಏನ್ ಸೀನು ಅಂದ್ರೆ ನಾನು ನನ್ನ ಫ್ರೆಂಡ್ ಹೇಳು. ಆ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾರೆ. ಸೊ ನಾನು ನೀನ್ ಪರ್ಮಿಷನ್ ಕೊಡಲ್ಲ ಅಂತ ಗೊತ್ತು ನಂಗೆ. ಅದಕ್ಕೆ ನಾನು ಹೇಳ್ತೀನಿ ಇಲ್ಲ ಮಚ ಬರಲ್ಲ, ಅಮ್ಮನ್ ಬಿಟ್ಟು ಬರಲ್ಲ ಅಂತ ಡವ್ ಮಾಡ್ತೀನಿ. ಇಲ್ಲ ಅಮ್ಮ ಬಿಡಲ್ಲ ಅಂತ ಡವ್ ಮಾಡ್ತೀನಿ. ಅದಕ್ಕೆ ನೀನ್ ಕರ್ಗೋಗ್ಬಿಟ್ಟು ಅಯ್ಯೋ ನನ್ ಮಗ ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು ಹೋಗ್ಬೋದಲ್ವೇನಪ್ಪ ತೇಜು ಅಂತ ಹೇಳ್ತೇನೆ ನೀನು. ಅದೇ ಚಾನ್ಸ್ ಅಂತ ಇದ್ದೋಡಾಗ್ಬಿಡೋದು ಜನರಲ್ ಆಗಿರೋದು ಆಯ್ತಾ. ಬಾಯ್ ಕತೆ ನನ್ ಕತೆ ಕೇಳ್ಸ್ಕೊಂಡು ರೆಡಿ ಇಲ್ಲ ನೀನು. ಗೈಸ್ ಇದೆ ಗೈಸ್ ನಂಗೆ ನೋಡ್ರ ನನ್ ಕ್ಯಾಮರಾ ಫೋನ್ ನಿನ್ ಕೈಯಲ್ಲಿದ್ರು ಆಂಗಲ್ ನಾನ್ ಗೆಸ್ ಮಾಡ್ತಾ ಏನಲ್ಲ ಸೀನಾ. ಏನು ಫ್ರೇಮ್ ಅಲ್ಲಿ ಇಲ್ಲ ಅನ್ಸುತ್ತೆ. ಈ ಕಡೆ ಎಲ್ಲ ಈ ಸೈಡ್ ಎಲ್ಲ ಇದೀನಿ ನಾನು. ಸೆಂಟ್ರ್ ಬೇಕು ನನ್ನ ಬೈಸ್ಕೊಂಬೇಡ ಕೈ. ಅರೆ ನೀನು ಈಗ ಹೇಳುದು ಹೋಗ್ಬಿಟ್ಟಾಗಿತ್ತಲ್ವ ಅಂತ ಹೇಳ್ತಾ ತೆಗೆದುಬಿಟ್ಟು ಬೆಡ್ಶೀಟ್ ಹಂಗೆ ತೆಗೆದು ಹೇಳ್ತಾ ಈಗ ಬ್ಯಾಗ್ ಕಾಣಿಸ್ಬಿಡುತ್ತೆ. ನನ್ನ ಸ್ಕೀಮ್ ಗೊತ್ತಾಗ್ಬಿಡುತ್ತೆ ನಿಂಗೆ. ಕೋಬ್ದಿರಿ ಮಾತಾಡ್ತಾರ ಫೋನ್ ತಗೊಂಡು ಚಾವರ ಅಂತ ಹೊಡೆದಾಕ್ಬಿಡ ಅಂದ್ರೆ ಹೊಡೆದಾಕ್ಬಿಡ್ತೀಯ. ಹೆಂಗ್ ಬಿಸಾಕ್ಬೇಕು? ಎಲ್ಲಿ ಬಿಸಾಕ್ಬೇಕು? ಬಿಸಾಕೋದ್ರೆ ಕೈ ಹೋಗ್ಲಿ ಸಾಕು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಕೈಯಲ್ಲಿ ಹಿಡ್ಕೊಂಡು ಬಿಸಾಕ್ಬೇಡ. ಇರೋದೇ ಒಂದೇ ಫೋನು, ಅದೇ ಹ್ಯಾಂಗ್ ಆಗ್ತೈತೆ. ತಗೊಂಡಿ ಕೆಲಸ ಇದೆ ಹಿಂಗೇ ಇದೆಲ್ಲ ರೋದ್ನೇಜ್ ಆಗ್ತೈತೆ. ನೀನ್ ಕೂಡ ಹಿಂಗೆ ಆಡ್ತಾರ ನಾನು ಮನೆ ಹೊಡೋಗ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನನ್ನ? ಅಲ್ಲ ಹೋಗು ಗೊತ್ತಿಲ್ಲ ಅದಕ್ಕೆ ನಾನು ನೋಡು ಅಂದ್ರಲ್ಲಿ ಒಂದು ಮಾದೇಶಿಂಗಳು ಅಲ್ಲೇ ಒಂದ್ ಕೆಲಸ ಪಿರಿಯಾಪಟ್ಟಣ ಇನ್ನೊಂದು ಎಷ್ಟು ಮನೆಗಳು ಗೊತ್ತಾ ಈ ಮನೆ ಬಿಟ್ರೆ. ಬೇಡಪ್ಪ ನಂಬ್ಕೊಂಡು ನಾನೇನ್ ಬದುಕಿಲ್ಲ. ನೀನ್ ಆರಾಮ ಬೇಡ ಎಲ್ಲ ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡು ಮಮ್ಮಿ. ಸ್ವಲ್ಪ ಹೆಲ್ಪ್ ಮಾಡಮ್ಮ. ಬಿದ್ಬೇಡಲ್ಲ ಮಾಡ್ಬೇಕು. ನೋಡಲ್ಲಿ ಇದು ಮನೆಯಲ್ಲಿ ಅದು ಹೊರಗಡೆ ಸಮಾಜಕ್ಕೆ ಅನ್ಬಿಟ್ಟು ಮಾಡೋಣ. ಮೇಲ್ಗಡೆ ಆ ವಿಡಿಯೋ ಹಾಕೊಂಡ ಕೆಳಗಡೆ ನಿನ್ ವಿಡಿಯೋ ಇದ್ರೆ ಆಕ್ಟಿಂಗ್ ಮಾಡೋಣ. ಏನಂತೀಯ? ಮರ್ಯಾದೆ ಕೊಡ್ಬೇಕಾ ಬೇಡವಾ? ಮಾತಾಡ್ತಿರೋದು ಅದು ಝೂಮ್ ಅಲ್ಲಿ ವಾಯ್ಸ್ ಹೊಡೋಗ್ಬಿಟ್ಟಿದೆ. ಏನ್ ಮೇಡಮ್ ನೀವು ಇಷ್ಟು ಖರಾಬಾಗಿ ಮಾತಾಡ್ತೀರಾ ಅಂತ ಫೋನ್ ಬಂದೈತೆ ನನಗೆ. ಓಕೆ ಮಮ್ಮಿ ಬಾಯ್, ಒಂದ್ ಸ್ವಲ್ಪ ರೌಂಡ್ ಹೋಗಿ ಬರ್ತೀನಿ. ಬಾಯ್ ಗೈಸ್. ನಮ್ಮ ಫೋನ್ ಹಾಳು ಮಾಡಿ ಬಿಸಾಕಿದೆ. ಕಂಟೆಂಟ್ ಬಿಸಾಕಿ ಫೋನ್ ನೋಡಿದ್ರೆ ಹೋಗ್ಬಿಟ್ಟಿದೆ. ಎಂತ ಮಾಡ್ತೀವಿ ಮಮ್ಮಿ? ಹೊಸ ಫೋನ್ ಕೊಡಿಸ್ತೀವಿ ಇವಾಗ. ಸೀರಿಯಸ್ ಆಗಿ ಹೇಳ್ತಿದ್ಯಾ? ಸೀರಿಯಸ್ ಆಗಿ ಹೋಗೈತೆ ನೋಡಿ ಈ ಕಡೆ. ಕೊಡ್ಸೋ ಹೊಸ ಫೋನ್ ಇವಾಗ. ನಾನು ಏನು ಮಾತಾಡಿದ್ರೆ ಸುಮ್ಮನೆ ಹೋಗ್ತಾ ಇದ್ದೆ. ನೀನು ಯಾವುದು ಏನು ಎಲ್ಲ ಕೇಳಿ ನಂಗೆ ಹರ್ಟ್ ಮಾಡ್ಬಿಟ್ಟೆ.
ಏ ಯಾವ್ದು ಏನು ಕೇಳಿದ್ರೆ ಎಲ್ಲಿ ಹೋಗ್ತಿ ಅಂತ ತಿಳ್ಕೊಂಡಿರ ಕಳ್ಸ್ಬಿಡ್ತಾರೆ ಅಲ್ಗನ. ಇವಾಗ ನಂಗೆ ಹೇಳ್ಸ್ಕೊಡ ಸರಿ ಬಿಡು. ಇವಾಗ ನಾನು ಕೇಳೋದೆ ಕ್ಯಾನ್ಸರ್ ಏನು ನಿನ್ ಬಿಸಾಕಿದಕ್ಕೆ ಫೋನ್ ಹೋಗೋದು. ಮಸ್ತಾಗಿ ಫೋನ್ಗೆ ವಿಡಿಯೋಗಳು ಮಾಡ್ತಿರ್ತಿಲ್ಲ, ಹೋಗಿ ಕೇಳ್ಕೊಂಬ. ಯಾರೋ ಒಬ್ರು ಕೊಡ್ತಾರೆ. ಸರಿ ಬಿಡಪ್ಪ, ನಾವು ನಿಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಅಷ್ಟು ಕಾಣಲ್ಲ. ಮಹಾಶಿವರಾತ್ರಿ ಐತಲ್ಲ. ಸರಿ ಬಾಯ್. ಫೋನ್ ಹಿಡ್ಕೊ. ಏನ್ ಮಾಡ್ಬೇಕು? ನಮ್ಮ ಫೋನ್ ಡ್ಯಾಮೇಜ್ ಮಾಡಿದ್ರು ಅಂತ ಒಂದು ವಿಡಿಯೋ ಆಗುತ್ತೆ. ನೀನೆಲ್ಲ ಮಾಡಿದ್ ಹೂ ಅನ್ನು. ನನ್ಗೆ ಆಲ್ರೆಡಿ ಮುಟ್ಟಾಗ್ಲೇ ಗೊತ್ತಾಗೋಯ್ತು ಅದು ಫೇಕ್ ಅಂತ. ಗೊತ್ತಿತ್ತಾ? ಡೌಟ್ ಇತ್ತಾ ಗೊತ್ತಿತ್ತಾ? ಗೊತ್ತಿತ್ತು. ಡೌಟು ಅನ್ನೋ ಡೌಟ್ ಬರಲ್ಲ. ಅಮ್ಮ ಹೇಳ್ತಾರೆ, ನಮಗೆ ಗೊತ್ತಿರಲ್ಲ. ಗೊತ್ತಿದ್ರೆ ಅವಾಗಲೇ ರಿಯಾಕ್ಟ್ ಮಾಡ್ಬಿಟ್ಟಿರೋರು. ಬಾ ಆ್ಯಕ್ಚುಲಿ ಒಂದು ಐಟಮ್ ಫೋನ್ ಇಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೆ. ಆ್ಯಂಡ್ ಆ ಕಡೆ ಯಾವುದೋ ಆಫರ್ಗಳು, ಇನ್ನೊಂದು ವ್ಯಾಲೆಂಟೈನ್ಸ್ ಡೇ ದಿನ ಆಫರ್ಗಳು ಬರ್ತವೆ ಅಂದ್ಬಿಟ್ಟು ಬೇರೆ ಐಟಮ್ಗಳನ್ನ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಹೋಯ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರಾ. ಸಿಗೋಣ. ಬಾಯ್. ಓಕೆ ಗೈಸ್, ಇವಾಗ ನನ್ನ ಲೈಫಲ್ಲಿ ನನ್ನ ಜಿಗ್ರಿ ದೋಸ್ತು ಅಂತ ಒಬ್ಬ ಇದ್ದಾನೆ. ಅವನು ನನ್ನ ಕಸಿನ್ನು. ಇವಾಗ ಅವನ್ನ ಮೀಟ್ ಮಾಡೋಣ ಅಂತ ಹೋಗಬೇಕು. ಏನಾದ್ರು ಸ್ವಲ್ಪ ಅವನಿಗೆ ಗೊತ್ತಾಗಿರೋ ವಿಷಯ ಅಂತ ಅಂದರೆ ತುಂಬ ಕಮ್ಮಿನೇ. ತುಂಬ ವಿಷಯಗಳನ್ನ ಅವನ ಹತ್ರನೂ ಶೇರ್ ಮಾಡ್ತಾ ಇರ್ತೀನಿ. ಅವ್ನು ಯಾಕೆ ಮೀಟ್ ಆಗಬೇಕು ಅನಿಸ್ತೈತೆ, ಅದಕ್ಕೆ ಹೊರಟೀನಿ. ಸೀದಾ MG ರೋಡಿಗೆ ಬಂದಿದ್ದೀನಿ. ಅವ್ನು ಈ ಕಡೆನೂ ಎಲ್ಲೋ ಇದ್ದಾನೆ ಅಂತ ಹೇಳ್ತಾ ಇದ್ದ. ಎಲ್ಲೇ ಅಂತ ನಮಗೂ ಗೊತ್ತಿಲ್ಲ. ಎಂಟ್ರೆನ್ಸನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಬಾ ಕಳ್ಳ ಅಲ್ಲೋನೇ. ಅಲ್ಲಿ ಫೋನ್ ಎಲ್ಲಿ ನೋಡ್ತಾನೆ ಅವ್ನು. ಬುಕ್ಕೆ ಓದೋದು ಅವ್ನು ಆ್ಯಕ್ಚುಲಿ ಬದಲಾಗ್ಬಿಟ್ಟು ಅವ್ನ ಲೈಫಲ್ಲಿ ಏನೋ ಸ್ವಲ್ಪ ಸ್ಟ್ರಾಂಗ್ ಚೇಂಜ್ ಆಗ್ಬಿಟ್ಟಿತ್ತು. ಆವಾಗಿಂದ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಕಿರಣ ಓ ನನ್ನ ಪ್ರೀತಿ ಕಿರಣ ಸಾರಿ ಮ್ಯಾನ್. ನಾನು ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರ್ತೀನಿ. ತಗೋ ಇನ್ನೊಂದು ಹಂಗಾದ್ರೆ ತಗೊಳ. ರೆಡಿ ಆಗಿದ್ದೀನಿ ಆಶೀರ್ವಾದ ಕೊಡಕ್ಕೆ. ಗುಡ್ ಮಾರ್ನಿಂಗ್ ಕಿರಣ್. ಯಾರು ಅಕ್ಕ? ಪ್ರಜ್ಞಾ. ಅಕ್ಕ ಬರಲ್ವಾ? ಸಾರಿ ಕಣ. ನೀನ್ ಆರಾಮ ಒಬ್ಳೆ ಇದೆಯಾ ನೀನು? ಹಂಗಾರೆ ಟ್ರಿಪ್ಪಿಂದ ಬಂದ ಇಲ್ವಾ ನೀನು? ಸಾರಿ ಇರ್ಬೋದು. ವೆಯ್ಟ್ ಮಾಡ್ತಾ ಇದ್ದ ನಂಗೆ ಅನ್ಬಿಟ್ಟು. ವೆಯ್ಟ್ ಮಾಡ್ತಾ ಇದ್ಯಾ ಇಲ್ಲ? ಬರ್ತೀನಿ ನೋಡ. ಹಂಗಾರೆ ವೆಯ್ಟ್ ಮಾಡ್ತಾ ಇದ್ಯಾ ಅಂದ್ರೆ ಹರಿಣಿ. Okay, Harini, I will come and meet you today. Where are you? I am outside somewhere around 30 kilometers far. And meet you today. Don't worry, you go sleep aramse. Tomorrow sure I'll come meet you. Jimmy ಮಾತಾಡ್ಬೇಕಂತ ನನ್ನ ಹತ್ರ. Hey Jimmy. A few moments later. ಗೈಸ್, ರಾತ್ರಿ ನಮ್ಮ ಕಸಿನ್ ಜೊತೆ ಮೀಟಿಂಗ್ ಮುಗಿಸಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಆಫೀಸ್ಗೆ ಅಂತ ಹೋದ. ನಾನು ಅಲ್ಲೇ ವೀಡಿಯೋ ಸ್ವಲ್ಪ ಎಡಿಟ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಅದು ಮುಗಿಸ್ಕೊಂಡು ಈ ಕಡೆ ಪಂಚಾಂಗರಿಗೆ ಬಂದೆ. ಇಲ್ಲಿ ಸ್ವಲ್ಪ ಕಂಟೆಂಟ್ ಥಾಟ್ಸ್ ಮಾಡ್ತಾ ಇದ್ದೆ, ಪ್ಲ್ಯಾನ್ ಮಾಡ್ತಾ ಇದ್ದೆ. ಹಂಗೆ ನಾನು ಯೂಟ್ಯೂಬ್ ಕಂಟೆಂಟ್ಗೂ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಅಷ್ಟೇ. ಎಲ್ಲಿ ಮನೆಗೆ ಹೋಗಬೇಕು. ಇದು ಒಂದು ಕಂಟೆಂಟ್ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಗೈಸ್, ಅವೆಲ್ಲ ಮುಗಿಸಿ ರಿಟರ್ನ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ 12 ಗಂಟೆವರೆಗೂ ವೆಯ್ಟ್ ಮಾಡಿ. 12 ಗಂಟೆ ದಾಟಿದ ಮೇಲೆ ನಾನ್ ವೆಜ್ ತಿಂದಾಗಿತ್ತಲ್ಲ, ಅದಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ಚಿಕ್ಕದಾಗಿ ಲೈಟಾಗಿ ನಾನ್ ವೆಜ್ ತಿನ್ಕೊಂಬಿಟ್ಟು ಇವಾಗ ಸೀದಾ ಮನೆಗೆ ಹೊರಟಿದ್ದೀನಿ. ಟೈಮು 12:15 ಲೇಟ್ ಆಗಿದೆ. ಅಮ್ಮ ಕೂಡ ಕಾಲ್ ಮಾಡಿ ಹೆವಿ ಬೈತಾರೆ. ಹೋಗ್ಬೇಕು ಮನೆಗೆ. ವೆಯ್ಟ್ ಮಾಡ್ತಾ ಇಲ್ವಲ್ಲ, ಆ ಕಡೆನೇ ಹೋಗೋದು. ನಾನು ಈ ಕಡೆ ಇದ್ದೀನಿ. ಈ ಟೈಮಿಗೆ ಎಲ್ಲಿ ಸಿಗ್ತಾಳ್ಬೋದು ಅದನ್ನೇ ಹೇಳಿದ್ದೀನಿ ಕಾಲಲ್ಲಿ. 3 ದಿವಸ ಮನೆಗೆ ಬಂದಿದ್ದೀನಿ. ನಾನು ನೋಡೋರು ಎಲ್ಲ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನೋಡಿದ್ರೆ ಎಷ್ಟು ಜನ ಬರ್ತಾರೆ. ಬನ್ನಿ ಬರ್ರ ಡಾಗ್ಸ್, ಮೈ ಡಾರ್ಲಿಂಗ್ಸ್. ನಾನು ಬಂದಿದ್ರು. ಯಾರು ಬರ್ತೀರ ನನ್ನ ಹತ್ರ? ಹೋಗ ಮುಖ ಚಿಕ್ಕ ಮುಚ್ಕೊಂಡು. ನನ್ನ ಮೇಲೆ ಲವ್ ಕಮ್ಮಿ ಆಗೋಯ್ತಾ? 1 ವಾರ ಆದ್ಮೇಲೆ ಬರ್ತಾ ಇದೀನಿ, 1 ವಾರ ಆದ್ಮೇಲೆ ಮಾತಾಡಿಸ್ತಾ ಇದೀನಿ ಅಂತ. ಎಲ್ಲೋಗಿದೆ ನಾನು? ಕೂರ್ಗ್ ಬೇರೆ ಹೋಗಿದ್ನಲ್ಲ, ಮಾತಾಡಿಸ್ಲೇ ಇಲ್ಲ ಇವ್ರನ್ನೆಲ್ಲ. ನೋಡಿ ಬೇಜಾರಾಗಿ ಹೋಗ್ಬಿಟ್ಟವ್ರೆ. ಟೈಮ್ ಪಾಸ್ ಆದಂಗೆ ನಾವು ಲವ್ ತೋರ್ಸೋದು ಕಮ್ಮಿ ಆದರೆ ಅವ್ರಿಗೆ ನಮ್ಮ ಮೇಲೆ ಲವ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಸೊ ಗಿವಿಂಗ್ ಟೈಮ್ ಈಸ್ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಅವರ್ ಡಾಗ್ಸ್.
ಇಟ್ಸ್ ಇವನ್ ಅಬೌಟ್ ಪರ್ಸನ್ಸ್ ಆಸ್ ವೆಲ್. ಟೈಮ್ ಕೊಡ್ರಿ ಲವ್ ಉಳಿತದೆ. ಟೈಮ್ ಕೊಡೋದು ಬಿಟ್ರೆ ಅವ್ರಿಗೆ ಅವ್ರದ್ದೇ ಒಂದು ಹೊಸ ಕಂಪ್ನಿ ಸಿಗ್ಬಿಡ್ತದೆ. ನಮ್ಮನ್ನೇ ಮರ್ತೋಗ್ಬಿಡ್ತಾರೆ ನೋಡು, ಮರ್ತೋಗ್ಬಿಟ್ಟವ್ರೆ. ಅಕಸ್ಮಾತ್ ನಾನು ನಾರ್ಮಲ್ ಆಗಿ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಬಂದು ಎಗರು ಬಿಟ್ಟಿರಲ್ಲ ನನ್ನ ಡಾರ್ಲಿಂಗು. ಇನ್ನು ಅಲ್ಲೇ ಬಿದ್ದವಳೆ. ನಾನು ಟೈಮ್ ಕೊಡೋದು ಕಮ್ಮಿ ಮಾಡ್ಬಿಟ್ಟೆ. ನೀವಾಗ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗಾಯ್ಸ್. ನಿನ್ನೆ ನಾವು ಯಾಕೆ 2-3 ದಿನ ಅದು ಮೀಟ್ ಹಾಕಿ ಬಂದಿಲ್ಲ ಅಂತ ಕಾಲ್ ಮಾಡಿದ್ದು ಬೋದು ಇದ್ರಲ್ಲ, ಆ ಬೋದು ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಅವ್ರ ಅಕ್ಕ ಪ್ರಜ್ಞೆ ಇದ್ದಾಳೆ, ಮಾತಾಡ್ಸ್ಕೊಂಡು ಬೇಡ ಬನ್ನಿ. ನಮ್ಮ ಅಣ್ಣ ಏನು ಕಷ್ಟಪಡ್ತಾನೆ ಈ ಗಾಡಿ ಹಿಂದೆ ಹಾಕೋಕ್ಕೆ. ಏನು ಮಾಡ್ಬೇಕು ಹೇಳ್ತೀನಿ, ನಾನು ಇದ್ದೀನಿ ಹೇಳ್ತೀನ ನಿಂಗೆ. ನೋಡಿ ನಮ್ಮ ಡ್ಯಾಡಿನೂ ಐತೆ. ಪ್ರಜ್ಞಾ ಅವರ್ ಯು? ಏನು ಮಾಡ್ತಾ ಇದ್ದೆ? ನೆನ್ನೆ ನಾನು ಟ್ರಿಪ್ಪಿಗೆ ಹೋಗಿದ್ದೆ. ಟ್ರಿಪ್ಪಿಂದ ಬಂದ? ನೀನು ಟ್ರಿಪ್ಪಲ್ಲಿ ಇದ್ಕೊಂಡು ನನಗೆ ಕಾಲ್ ಮಾಡ್ದ? ಬಂದಿಲ್ಲ? ಇಲ್ಲ ನೀನು ಇಲ್ಲ ಅನ್ಸುತ್ತೆ. ಹರಿಣಿ ಮತ್ತೆ ಬೋದು ಕಾಲ್ ಮಾಡ್ಬೇಕಾರೆ ಇದ್ದ ನೀನು? ಇಲ್ಲ, ಛೀ, ನಾನು ಮಿಸ್ಸೇ ಮಾಡ್ಕೊಳಲ್ಲ. ನೀನು ಬೋದು ಮಾತ್ರ ಮಿಸ್ ಮಾಡ್ಕೊಂತಾಳೆ ನನ್ನ. ನಾನು ವಾಟರ್ ಗೇಮ್ಸ್ ಆಡ್ಬೇಕಾದ್ರೆ ನಾನು ನಮ್ಮ ಅಪ್ಪ ಅಮ್ಮನೇ ಮಾತಾಡಿದ್ದೀನಿ. ಡ್ಯಾಡಿ ಮಮ್ಮಿನೇ ಮರ್ತೋಗ್ಬಿಡ್ತೀಯ ನೀನು. ಕೌಂಟ್ರ್ ಕೊಟ್ಟು ಕರೆಕ್ಟಾಗಿ ಕೊಡ್ತೀಯಲ್ಲ ನೀನು. ಅವ್ರದ್ದು ಇವತ್ತು ಆ್ಯನಿವಲ್ ಇದೆ, ಸ್ಕೂಲ್ಗೆ ಹೋಗಿದ್ದಾಳೆ. ನಿಂದ? ನಂದು ನೆನ್ನೆ ಟ್ರಿಪ್ ಇತ್ತು. ನಾಷ್ಟ ಆಯ್ತಾ? ಇಲ್ಲ. ನಾ ಮದುವೆ ಹೋಗೈತೆ ಇನ್ನು ಬತ್ತಿ ಆಯ್ತಾ ಹೋಗ್ತೀನಿ. ಮದುವೆ ಹೋಗೈತೆ ಇನ್ನು ಬತ್ತಿ ಹೋಗ್ತೀನಿ, ಹೋಗೋಣ. ಯಾರು ಗೊತ್ತಾ ಮದುವೆ? ನಮ್ಮ ಅಣ್ಣನ ಫ್ರೆಂಡ್ ಮದುವೆ. ಮದುವೆ ಮಾಡಕ್ಕೆ ನಮ್ಮ ಅಣ್ಣ ರೆಡಿ ಇಲ್ಲ ಕೊಡೊಂದು ಆಟ ಹಂಗೆ. Z+ ಸೆಕ್ಯೂರಿಟಿ ಎಲ್ಲ ಬೆಳೀತಾ ಇದ್ದಾವೆ. ನಮ್ಮ ಟಾಮಿ ನಮ್ಮ ಜುಮ್ಮಿ ಅದೇ ಸೈಜಲ್ಲಿ ಇದ್ದಾಳೆ. ಅವ್ರಿಗೇನು ಬೇಜಾರಾಗ್ತೈತೆ ಏನೋ ಗೊತ್ತಿಲ್ಲ, ಆದರೆ ಇವೆಲ್ಲ ಬೆಳೀತಾ ಇದ್ದಾವೆ. ಓಕೆ ಗೈಸ್, ನಾನೇನು ಕೊಡೋಕೆ ಬಂದಿಲ್ಲ, ಪ್ಲೀಸ್ ಗೈಸ್. ಈ ಸೀನ ನಮ್ಮ ಅಣ್ಣ ರೆಕಾರ್ಡ್ ಮಾಡಿದ್ದು. ನಮ್ಮ ಅಣ್ಣ ಒಂದು ಡೈಲಾಗ್ ಹೇಳ್ದ, ಮತ್ತೆ ಹೇಳು ಹೇಳ. ಓಹೋ, ನೀನು ಚೆನ್ನಾಗಿರೋ ವಾಚ್ ಹಾಕೊಂಡಿದ್ಯಲ್ಲ ನೋಡು. ಎಷ್ಟು ರೂಪಾಯಿ ಇದು? 6,000 ರೂಪಾಯಿ ವಾಚು. ನಾವಣ್ಣ ಇನ್ನೊಂದು ಅದು ಕಾನ್ಸೆಪ್ಟ್ ಮಾಡಿದ್ವಲ್ಲ ಅಂತ ಅನ್ಸುತ್ತೆ. ಗೈಸ್, ಇವಾಗ ನಾನು ಅಮ್ಮ ಹೆಲ್ಮೆಟ್ ಹಾಕೊಂಡು ಸೀದಾ ಹೊಸಕೋಟೆಗೆ ನಮ್ಮ ಅಣ್ಣ ಫ್ರೆಂಡ್ ಮದುವೆಗೆ ಅಂತ ಹೋಗ್ತಾ ಇದ್ದೀನಿ. ನೆನ್ನೆ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು. ಏನೋ ನೆನ್ನೆ ಎಲ್ಲಿಂದ ನಾನು ಹೊರಗಡೆ ಎಲ್ಲಿಂದೆಲ್ಲ ಹೋಗೋಕ್ಕಾಗಿಲ್ಲ, ಲೇಟ್ ಆಗೋದು. ಮನೆಗೆ ಹೋಗೋಷ್ಟು 12 ಗಂಟೆ ಆಗುತ್ತಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಹೊಸಕೋಟೆಯಲ್ಲಿ. ಈ ಏರಿಯಾಗೆ ಬಂದು ನಾನು ಹತ್ತತ್ರ 5 ವರ್ಷ ಆಗ್ತಿದೆ. ನಮ್ಮ ಕಾಲೇಜ್ ಹೊಸಕೋಟೆಯಲ್ಲಿ ಆಗಿತ್ತು. ಆವಾಗ ತುಂಬ ಸಿಕ್ಕಾಗುತ್ತಿದೆ ಎಲ್ಲ ಏರಿಯಾಸಲ್ಲಿ. ಇವಾಗ ನೋಡಿದ್ರೆ ಎಲ್ಲ ಒಂದೇ ಎಲ್ಲ ಒಂದು. ಈ ಕಡೆ ನೋಡಿ, ಈ ಕಡೆ ಜಸ್ಟ್ ಹಿಂಗೆ ಹೋಗೋದು, ಆ ಕಡೆ ಬರೀ ಹಂಗೆ ಬರೋದು. ಒಂದೇ ಗುಂಪು ಹೋಗ್ಬಿಟ್ಟವ್ರೆ, ತುಂಬ ಚೇಂಜ್ ಆಗ್ಬಿಟ್ಟೆ. ಗಾಯ್ಸ್, ಕೊನೆಗೂ ಬಂದಿದ್ದೀವಿ ನೋಡಿ ಗಾಯ್ಸ್, ನಮ್ಮ ನನ್ನ ಫ್ರೆಂಡ್ ಮದುವೆಗೆ. ನೋಡಿ ಗೈಸ್, ಇವರೇ ಗಂಡು ಇವರೇ ಹೆಣ್ಣು. ಇವ್ರನ್ನ ನಾವು ಯಾವಾಗ ನಾನು PUC ಕಾಲೇಜಲ್ಲಿ ನೋಡಿದ್ದೆ. ಅವ್ರು ಯಾವುದೋ ಒಂದು ಕೋರ್ಸ್ಗೆ ಅಂತ ಜಾಯ್ನ್ ಆಗಿದ್ರು. ಇವಾಗ ನೋಡಿ ಮದುವೆಲಿ ನೋಡ್ತಾ ಇದ್ದೀನಿ, ಲೈಫ್ ಕೋರ್ಸ್ಗೆ ಅಂತ ಜಾಯ್ನ್ ಆಗ್ತಾ ಇದ್ದಾರೆ. ಸೂಪರ್ ಗೈಸ್. ನಮ್ಮ ಮನೇಲಿ ಕೂರೋಣ ಅಂತ ಇದ್ದ, 2 ಸೀಟ್ ಖಾಲಿ ಇತ್ತು. ಇನ್ನೇನು ಕೂರ್ಬೇಕು ಅನ್ನೋಷ್ಟು ರೋಲೇ ಖಾಲಿ ಆಗ್ಬಿಟ್ಟಿತ್ತು. 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನಮ್ಮ ಅಣ್ಣಗೆ ಅವಮಾನ ಆಗ್ಬಾರ್ದು ಅಂತ ನಮ್ಮ ಅಣ್ಣನ ಫ್ರೆಂಡು ಮತ್ತೆ ಹೊಸ ರೋಲ್ ಹಾಕ್ಸ್ತಾ ಇದ್ದಾರೆ. ಎಂತ ಫ್ರೆಂಡ್ಸ್ ಸಿಕ್ಕೋರು ನಿಂಗೆ? ಯಾರೋ ಒಬ್ಬ ನೋಡಿ 3 ಬ್ಯಾಗೆ ತಗೊಂಡೈತೆ ಒಂದು ತಾಂಬೂರು. ಯಾರಲ್ಲ ಗೈಸ್, ನನ್ನ ಫ್ರೆಂಡ್ ಜ್ಞಾನೇಶ್ ಅಂತ. ಒಂದು ಕಾಲೇಜ್ ಟೈಮಲ್ಲೆಲ್ಲ ಜೊತೆಲ್ಲ ಓದ್ತಾ ಇದ್ದೆ, ಸೈನ್ಸ್ ಸ್ಟೂಡೆಂಟ್ಸ್ ಇಬ್ರು. ಹೆಂಗಿದ್ದ ಅಂದರೆ ನಂತರ ಇದ್ದ. ಇವಾಗ ನೋಡೋ ಅಂಕಲ್ ಥರ ಆಗ್ಬಿಟ್ಟಾನೆ. ನಾ ಇನ್ನೂ ಚಿಕ್ಕ ಹುಡುಗನ ಥರನೇ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಂದಿದೆ. ಇವನು ಲಾಸ್ಟ್ ಸ್ಟೂಡೆಂಟೇ ಇವಾಗ 5th ಇಯರು. ಇವಾಗ ನಾನೇ ಹೋಗ್ಕೊಡ್ತೀವಿ. ಇನ್ನೊಂದು 6 ತಿಂಗಳಲ್ಲ ಮುಗ್ದೋಗುತ್ತೀನಿ, ಕೋರ್ಸೇ ಮುಗ್ದೋಗುತ್ತೆ. ಪ್ರಾಕ್ಟೀಸ್ಗೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ಯಾ? ಫೀಲ್ಡಿಂಗ್ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಹಂಗಾದ್ರೆ? ಸುಮನ್ ಬ್ರೋ, ಹಾಯ್ ಬ್ರೋ, ಲಾಂಗ್ ಟೈಮ್ ನೋ ಸಿ ಬ್ರೋ. ನಮ್ಮ ಅಣ್ಣನೇ ಕೊಡ್ತೀನಿ, ನಾನು ಕಾಸು ಕೊಟ್ಟಿಲ್ಲ ಅದಕ್ಕೆ. ಹೇಮಂತ್ ಕೇಳೆ ಮಾತಾಡ್ಸೋಕ್ಕಾಗಿಲ್ಲ. ಹುಡುಗಿ ಜೊತೆ ಇದೆಲ್ಲ ನೀನೇ ಇದ್ರಲ್ಲಪ್ಪ, ಇಬ್ರು ಇದ್ರಲ್ಲ ಸೀನಿಯರ್ ಅದಕ್ಕೆ ಮಾತಾಡ್ಸೋಕ್ಕಾಗಿಲ್ಲ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು ಮಚ್ಚ? ಫ್ಯೂಚರ್ ಡೇಸಲ್ಲಿ ಮತ್ತೆ ಸಿಗೋಣ, ಬಾಯ್ ಬಾಯ್. ಇವಾಗ ಮದುವೆ ಗಂಡು ಮತ್ತು ಮದುವೆ ಹೆಣ್ಣು ಅವ್ರು ಇಟ್ಕೊಂಡ್ರು ಕಾಯಿಗೆ ಹಾಲು ಕಾಯಿನು ಉಯ್ಬಿಟ್ಟು ಬರೋಣ ಬನ್ನಿ. ನಮ್ಮ ಅಣ್ಣ ಇಲ್ಲಿ ಆಲ್ರೆಡಿ ಇರಬೇಕಲ್ಲ ಫ್ರಂಟಲ್ಲಿ, ಕಾಣಿಸ್ತಾ ಇಲ್ಲ.
ಹಿಂಗಡೆ ಎಲ್ಲಾದ್ರೂ ಇರ್ತಾನೆ. ಗೈಸ್ ಈ ಕಡೆ ನಾವು ಹಾಲೇ ಅಲ್ವಾ? ಹಾಂ ಮುಹೂರ್ತಕ್ಕೆ ಹಾಲು ಒಯ್ಯೋದಕ್ಕೆ ಹೆವಿ ಟೈಮ್ ಹಿಡಿತೈತೆ. ಇವಾಗ ನಮ್ಮ ಅಣ್ಣ ದೊಡ್ಡ ಮನಸ್ಸು ಮಾಡಿ ಅಲ್ಲಿ ಹೋಗ್ತಿರೋರಿಗೆಲ್ಲ ಮುಂದೆ ಹೋಗಿ ನಮ್ಮಣ್ಣ ಹೇಳೋಕ್ಕೆ ಮನಸ್ಸು ಮಾಡ್ತಾರಲ್ಲ. ನಾನು ಹೇಳ್ಬೋದು, ನಾನು ಹೇಳಿದ್ರೆ ಯಾರೋ ಅಂತ ಗೊತ್ತಿಲ್ವಲ್ಲ, ಸುಮ್ಮನೆ ಇದ್ದೀನಿ. ನೀವು ಹೇಳ್ತೀರಾ ಅವ್ರ ಏನಂತ? ಮುಂದೆ ಹೋಗಿ ಏನು? ಅಯ್ಯೋ ಬನ್ನಿ ನೀವು ಹೇಳಲ್ಲ, ಗೊತ್ತಿರೋರ ಬಿಟ್ಟು ಹೇಳೋ ಧೈರ್ಯ ಹೇಳ್ತೀನಿ. ನಮ್ಮ ಅಣ್ಣನ ಧೈರ್ಯ ಅದ ಬ್ರೋ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಬ್ರೋ ಬೇಗ ಯಾಕಂದ್ರೆ ಮದುವೆ ಎಲ್ಲ ಅಂದ್ಬಿಟ್ಟು ಆಶೀರ್ವಾದ ಮಾಡ್ಬೋದು. ಹಾಯ್ ಬನ್ನಿ, ನಮ್ಮ ಸಿಂಗಲ್ ಬ್ರೋ ಮಿಂಗಲ್ ಆಗ್ಬಿಟ್ಟವ್ರೆ. ಮಿಂಗಲ್ ಆಗಿರೋ ನಮ್ಮ ಬ್ರೋಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಫ್ರೀಡಮ್ ಹೋಯ್ತು ಇವತ್ತಿಂದ. ಕಂಗ್ರ್ಯಾಟ್ಸ್ ಬ್ರೋ. ಆಕ್ಚುಲಿ ಊಟ ಮಾಡ್ಕೊಂಡೆ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಈ ದಿನ ಒಂದು ಬರ್ತದೆ ಅಂದರೆ ಭಯ ಜಾಸ್ತಿ ಆಗ್ತೈತೆ ನನಗೆ. ಮಗನ್ ಎಷ್ಟೋ ತರಗು ಕೂತಿರೋ ಗೊತ್ತಾ, ಇಲ್ಲ ಹಿಂಗೆ ಸ್ಟಿಲ್ಲಾಗಿ ಅದೇ ಭಯ ನನಗೆ. ಅಪ್ಪ ಎದ್ದು ಹಂಗಿಲ್ಲ. ಈ ಥರ ಕಮಿಟ್ಮೆಂಟ್ ಮಾಡ್ಬಿಟ್ರೆ ನೋಡು, ಇಷ್ಟು ಜನ ನಿಂತವ್ರೆ, ಪರಿಚಯ ಆಗಬೇಕಾದ್ರೂ ಕೂಡ ಹೋಗೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಬ್ರೋ ಸಿಗೋಣ ಬ್ರೋ. ಬ್ರೋ ನಿಮಗೆ ನೆಕ್ಸ್ಟ್ ನಿಮ್ಮ ಸೀಸನ್ಗೆ ಸಿಗೋಣ ಬ್ರೋ. ನಮ್ಮ ಸೀಸನ್ ಮದುವೆ ಸೀಸನ್ಗೆ ಬ್ರೋ. ಫಸ್ಟ್ ನೋಡೋಣ ಬ್ರೋ. ಬಾಯ್ ಗೈಸ್. ಈ ಕಡೆ ಎಷ್ಟು ಗಾಡಿಗಳವೆ ಇವಾಗ. ಇದೇ ಒಳ್ಳೆ ಟೈಮ್ ಅನ್ಸುತ್ತೆ. ಇದರಲ್ಲಿ ಬೆಸ್ಟ್ ಗಾಡಿ ಯಾವುದು ಅಂತ ಕಂಪೇರ್ ಮಾಡೋಕ್ಕೆ. ನೋಡಿ ಆ ಮೂಲೆಯಲ್ಲಿ ಜೀಪ್ ಚೆನ್ನಾಗಿ ಕಾಣಿಸ್ತೈತೆ, ಈ ಮೂಲೆಯಲ್ಲಿ ಈ ಕಡೆ ದೊಡ್ಡ ಕಾರ್ ಫಾರ್ಚುನರ್ ಚೆನ್ನಾಗಿ ಕಾಣಿಸ್ತೈತೆ. ಕಿಯಾದು ಎಲ್ಲ ಐತೆ, ಕಿಯಾದು ಮತ್ತು ರೆನಾಲ್ಡ್ ಡಸ್ಟರ್ದು ಆಮೇಲೆ ಯಾವುದು ಕಾಣಿಸ್ತಾನೆ ಇಲ್ಲ ಕಣ್ಣನ್ನು. 700 ಇಲ್ಲಿ ಈ ಲಾಸ್ಟ್ ಸೀಟ್ನ ಮಲಗಿಸ್ಬಿಟ್ಟು ಇದನ್ನ ಬೆಡ್ ಥರ ಮಾಡ್ಕೊಂಡ್ಬಿಡ್ಬೋದು. ಹಾಂ ಸೀಟ್ನ ಬಳಸ್ಬಿಟ್ಟು ಹಾಂ ಇದು ಹಂಗೆ ಹಾಕೊಂಬೋದಾ? ಎಷ್ಟಣ್ಣ ಈ ಕಾರು? 31 ಲಕ್ಷ. EMI-ಗ ಇಲ್ಲ EMI-ಗ ಇಲ್ಲ ಆನ್ ರೋಡ್ ಪ್ರೈಸ್ ಇದು 31? ಲೋನ್ ಎಲ್ಲ ಸೇರ್ಸಿದ್ಮೇಲೆ ಕಮ್ಮಿ ಆಗಿರ್ಬೇಕು. ನಮ್ಗೆ ಬಂದು ಅವಾಗ 8 ಮಂತ್ ಆಯ್ತು. ಓಹೋ 8 ತಿಂಗಳಾದ್ರೂ ಹೊಸ ಕಾರ್ ಥರ ನೋಡ್ತೀನಿ ಮಾಡಿದ್ನಪ್ಪ ಆ ಥರ. ಸೂಪರ್. ಇವೆಲ್ಲ ಎಕ್ಸ್ಟ್ರಾ ಅಲ್ವಾ? ಅದು ಎಕ್ಸ್ಟ್ರಾ ಫಿಟ್ಟಿಂಗ್, ಅದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇರುತ್ತೆ. ಇನ್ನೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇರುತ್ತೆ. ಸೂಪರ್ ಆಗಿದೆ ಕಾರು. ಅಲ್ಲ ನಿಮಗೆ ಫೀಲ್ ಹೆಂಗೈತೆ ಕಾರು? ಸೂಪರ್ ಆಗಿದಪ್ಪ. ಸರಿ ಅಣ್ಣ, ಥ್ಯಾಂಕ್ ಯು. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಕಾರು 12 ಲಕ್ಷ ಇತ್ತು. ಅದು ಹೆಂಗೆ 32 ಆಗೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನು ಮಾಡ್ತಿರ್ತಾರೆ ಅಲ್ಲಿ ಕೂತಿರು ಮುಂದ್ಗಡೆ, ಅವ್ರು ನೋಡಿ ಕೇಳಿದೆ ಎಷ್ಟಣ್ಣ ಅಂದ್ಬಿಟ್ಟೆ. ಇದು ಕೂಡ ಅದೇ ಅಲ್ವಾ? ಒಳ್ಳೆ ಕಾರು. ಇವೆಲ್ಲ ಮೈಲೇಜ್ ಕೊಡಲ್ಲ ತಾನೆ ಇವು? ಕೇಳ್ದೆ ಹೇಳೋಣ ಅಂತ ಇಲ್ಲ. ಇಲ್ಲಿ ಚೆನ್ನಾಗಿದೆ ಕಾರು. ಇದೇ ಗೈಸ್ ನಾವು ಓದಿದ ಕಾಲೇಜು ನೋಡಿ. ಇವಾಗ ಸ್ವಲ್ಪ ಡೆವಲಪ್ ಆಗಿದೆ. ಆಗ ಈ ಥರ ಎಲ್ಲ ಸಿಸ್ಟಮ್, ಎಂಟ್ರಿ ಸಿಸ್ಟಮ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈಗ ಸ್ವಲ್ಪ ಚೇಂಜ್ ಆಗುತ್ತೆ, ಒಳಗಡೆ ಎಲ್ಲ ಚೇಂಜ್ ಆಗುತ್ತೆ ಫೆಸಿಲಿಟೀಸ್. ಅದು ಒಳ್ಳೆ ಕಾಲೇಜ್, ಚೆನ್ನಾಗಿ ಓದಿ, ಚೆನ್ನಾಗಿ ಹೇಳ್ಕೊಡ್ತಾರೆ, ಒಳ್ಳೆ ಟೀಚರ್ಗಳವ್ರೆ, ಅದನ್ನು ಹೇಳ್ಬೋದು. ಸೊ ಗೈಸ್ ವಿತ್ ದಿಸ್ ನಾವು ನಮ್ಮ ಅಣ್ಣನ ಫ್ರೆಂಡ್ ಅವ್ರ ಮದುವೆ ಅಟೆಂಡ್ ಮಾಡಿದ್ದೀವಿ. ಹೋಪ್ ಅವರೆಲ್ಲ ಖುಷಿ ಪಟ್ಟರು ಅನಿಸುತ್ತೆ. ನಾವು ತುಂಬ ಖುಷಿ ಆಯಿತು ಆ ಜೋಡಿ ನೋಡಿ, ಚೆನ್ನಾಗಿ ಬಾಳಲಿ ಅಂತ ಎಲ್ಲರೂ ಆಸೆ ಪಡಿ. ನೀವು ಆಸೆ ಪಡಿ, ನನಗೆ ಒಂದು ಒಳ್ಳೆ ವಿಶೇಷಗಳನ್ನ ಕಮೆಂಟ್ ಹಾಕ್ಬಿಡಿ ಹೇಗಿತ್ತು ಜೋಡಿ ಅಂದ್ಬಿಟ್ಟು. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸೂಪರ್ ಕಂಟೆಂಟ್ ಯೋಚನೆ ಮಾಡಿದ್ದೀನಿ. ತುಂಬ ದಿವಸ ಆದಮೇಲೆ ಯಾವುದು ಮಾಡಿದ್ರೆ ಒಂದು ಕಂಟೆಂಟ್ ಅದು, ಅದ್ರ ಬಗ್ಗೆ ಸ್ವಲ್ಪ ಸ್ಟೇ ಟ್ಯೂನ್ಡ್ ಆಗಿರಿ. ಮೇ ಬಿ ಅದು ಮುಂಚೆನೇ ಅಪ್ಲೋಡ್ ಆಗುವ ಗೊತ್ತಿಲ್ಲ. ಅಷ್ಟೇ ಗೈಸ್, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೆ ಯೋಚನೆಗಳು ಮಾಡಿ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋರು ಕೇಳೋಕ್ಕಾಗುತ್ತೆ ಅಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಹಾಂ, ಇದಮ್ಮ ಹೇಳ್ಬೇಕು. ಅವತ್ತು ನಮ್ಮಣ್ಣ ಈ ಬೈಕ್ ತಗೊಂಡಿದ್ದ. ಆ್ಯಂಡ್ ಇವತ್ತು ಶಶಣ್ಣ ಹೊಸ ಬೈಕ್ ತೊಗೊಳಕ್ಕೆ ಹೋಗ್ತವ್ರೆ. ಆ್ಯಂಡ್ ಇದೇ ಟೈಮಲ್ಲಿ ನಂದು ಒಂದು ಕಂಟೆಂಟ್ ಇರೋದಕ್ಕೆ ಎಲ್ಲ ಹೋಗೋಕ್ಕಾಗ್ತಾಯಿಲ್ಲ. ಈಗ ನಾನು ನನ್ನ ಕಂಟೆಂಟ್ ಕೊಡೋಕ್ಕೆ ಹೋಗಿದ್ರೆ ಬೈಕ್ದು ಒಂದು ಕಂಟೆಂಟ್ ಆಗಿರೋದು. ಸೊ ಓಕೆ, ಪೀಸ್.